ಕೊಪ್ಪಳ ಜಿಲ್ಲೆಯ ಅಳವಂಡಿ ಹೋಬಳಿಯ ಹಲಗೇರಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ತೋಟಗಾರಿಕೆ ಇಲಾಖೆ ವಿಜ್ಞಾನಿ ಡಾಕ್ಟರ್ ವಿ ಭಾಸ್ಕರ್ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ರಾಘವೇಂದ್ರ ಎಲಿಗಾರ, ಕೊಪ್ಪಳ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎಂವಿ ರವಿ ಸೇರಿದಂತೆ ತಜ್ಞರು, ವಿಜ್ಞಾನಿಗಳು, ರೈತರು ಭಾಗಿಯಾಗಿದ್ದರು. ಡಾಕ್ಟರ್ ರಾಘವೇಂದ್ರ ಎಲಿಗಾರ ಕೃಷಿಯಲ್ಲಿ ತಂತ್ರಜ್ಞಾನ ಬಳಸಿ ಆದಾಯ ಹೆಚ್ಚಿಸಿಕೊಳ್ಳಲು ರೈತರಿಗೆ ಮನವಿ ಮಾಡಿದರು. ತಮ್ಮ ರೋಗ ಮತ್ತು ಕೀಟಗಳಿಗೆ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳಿ ಆ ಒಂದು ತಂತ್ರಜ್ಞಾನವೂ ಸಹಿತ ರೈತರಿಗೆ ನಾವು ಮನವರಿಕೆ ಮಾಡಿಕೊಡ್ತಿದ್ದೇವೆ. ಒಟ್ಟಾರೆಯಾಗಿ ನಾವು ಏನಪ್ಪಾ ಅಂತಂದ್ರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಿ ಒಂದು ಸುಸ್ಥಿರ ಕೃಷಿ, ಆರೋಗ್ಯ ಏನಂದ್ರೆ ಆಹಾರ ಭದ್ರತೆಯನ್ನ ನಾವು ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದೇವೆ. ಕೃಷಿ ಸಖಿ ಶ್ರೀದೇವಿ ಮಣ್ಣಿನ ಸಂರಕ್ಷಣೆ, ಬೀಜೋಪಚಾರದ ಬಗ್ಗೆ ತಜ್ಞರು ನೀಡಿದ ಮಾಹಿತಿಯಿಂದಾಗಿ ರೈತರಿಗೆ ಉಪಯೋಗವಾಗಲಿದೆ ಎಂದರು. ಮಳಿ ಮುನ್ಸೂಚನೆ ನೋಡ್ಕೊಂಡು ಬಿತ್ತನೆ ಮಾಡಬಹುದು ಅವರು. ಇಲ್ಲಾಂದ್ರೆ ಸುಮ್ನೆ ಮಳಿ ಬರೋದು ಗೊತ್ತಿಲ್ಲದನೆ ಬಿತ್ತನೆ ಮಾಡಿ ಅದು ಬಿತ್ತನೆ ಎಲ್ಲ ಹಾಳಾಗುತ್ತ. ಕೊಯ್ಲು ಕೂಡ ಯಾವ ಟೈಮ್ನಾಗ ಮಳಿ ನೋಡ್ಕೊಂಡು ಕೂಡ ಕೊಯ್ಲು ಮಾಡ್ಬೋದು ಅನ್ನೋದಕ್ಕೂ ಅವರಿಗೆ ಅನುಕೂಲ ಆಗೈತಿ. ರೈತ ದ್ಯಾಮಣ್ಣ ಕೃಷಿ ತಜ್ಞರು ನೀಡಿದ ಸಲಹೆಯಿಂದಾಗಿ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಇನ್ನು ಉಳಿದ ಧಾನ್ಯಗಳೇನದವಲ್ಲ, ತೊಗರಿ, ಅಲಸಂದಿ, ಹೆಸರು, ಇಂಥ ದವಸ ಧಾನ್ಯಗಳ ಬಗ್ಗೆ ಬೀಜೋಪಚಾರ ಅಷ್ಟ ಮಾಡ್ರಿ. ಇಂಥ ಕೀಟನಾಶಕಗಳು ಮಡಿಬೇಕು, ಇಷ್ಟು ಇದು ಮಾಡ್ಕಂತ ಹೇಳ್ಯಾರ ಸರ್. ಅಷ್ಟಂತೂ